ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾವೇರಿ ಕಿಚ್ಚು ಮತ್ತೆ ಜೋರಾಗಿದೆ. ತಮಿಳುನಾಡಿಗೆ ನೀರು ಬಿಡೋದನ್ನು ಖಂಡಿಸಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಇದರ ನಡುವೆನೆ ಮತ್ತೆ ನೀರು ಬಿಡಿ ಅಂತ ಕಾವೇರಿ ಪ್ರಾಧಿಕಾರ ರಾಜ್ಯಕ್ಕೆ ಶಾಕ್ ಕೊಟ್ಟಿದ್ದಾರೆ. ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ರೆಡಿ ಆಗ್ತಾ ಇದೆ. ಇನ್ನು ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆ ದೇಶದ ಇಂಧನ ಭದ್ರತೆಗಾಗಿ ಕೇಂದ್ರ ಸರ್ಕಾರ 84,084 ಕೋಟಿ ರೂಪಾಯಿ ವೆಚ್ಚದ ಸಮುದ್ರ ಮಂಥನ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತೊಂದು ಕಡೆ 2027ರ SCO ಶೃಂಗಸಭೆಗೆ ಆಹ್ವಾನ ಕೊಡೋದಾಗಿ ಪಾಕಿಸ್ತಾನ ಹೇಳಿದೆ. ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋಕೆ ಆದೇಶ ಕೊಟ್ಟಿರುವುದನ್ನು ಖಂಡಿಸಿ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಕರೆ ಕೊಟ್ಟಿವೆ. ಈ ಬಗ್ಗೆ ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚೆ ನಂತರ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಬಂದ್ಗೆ ತೀರ್ಮಾನ ಮಾಡಲಾಗಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಕುಡಿಯೋಕೆ ಮತ್ತು ನೀರಾವರಿಗೆ ಸಾಕಾಗುವಷ್ಟು ನೀರು ಇಲ್ಲ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡೋಕೆ ಆಗಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಈ ಬಂದ್ಗೆ ಬೆಂಬಲ ಕೊಡುವಂತೆ ವ್ಯಾಪಾರಿಗಳು, ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರಿಗೆ ವಾಟಾಳ್ ಮನವಿ ಮಾಡಿದ್ದಾರೆ. ಈಗ ಆಲ್ರೆಡಿ ಆಟೋ, ಓಲಾ, ಉಬರ್ ಚಾಲಕರು, ಲಾರಿ ಮಾಲೀಕರು, ಕಾರ್ಮಿಕ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು, ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂದ್ಗೆ ಬೆಂಬಲ ಸೂಚಿಸಿವೆ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್ ಅನ್ನ ಯಶಸ್ವಿಗೊಳಿಸೋಣ ಅಂತ ನಾಗರಾಜ್ ಮನವಿ ಮಾಡಿದ್ದಾರೆ. ಅಲ್ಲದೆ ಸಿಎಂ, ಡಿಸಿಎಂ, ತಮಿಳುನಾಡು ಸಿಎಂ ವಿಜಯರನ್ನ ಆಹ್ವಾನಿಸಿದ್ದಾರೆ. ಅವರು ಬರೋದನ್ನ ವಿರೋಧಿಸೋದಿಲ್ಲ, ಬದಲಾಗಿ ನೀರು ಹರಿಸೋದು ಬೇಡ ಅಂದ್ರೆ ಸ್ವಾಗತಿಸ್ತೀವಿ ಅಂತ ವಾಟಾಳ್ ಹೇಳಿದ್ದಾರೆ. ಒಂದು ವೇಳೆ ನೀರು ಹರಿಸಬೇಕು ಅಂತ ಹೇಳೋಕೆ ಬಂದ್ರೆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕೋದಾಗಿ ವಾಟಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಬಂದ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ವಿರುದ್ಧ ಯಾವುದೇ ಕೆಲಸ ಮಾಡೋದಿಲ್ಲ, ರಾಜ್ಯದ ಹಿತ ಕಾಪಾಡೋಕೆ ನಾವಿದ್ದೀವಿ, ದಯವಿಟ್ಟು ಬಂದ್ ಕೈ ಬಿಡಬೇಕು ಅಂತ ಮನವಿ ಮಾಡಿದ್ದಾರೆ. ಕರ್ನಾಟಕ ಬಂದ್ ಮಾಡೋದ್ರಿಂದ ಯಾವುದೇ ಪರಿಹಾರ ಸಿಗಲ್ಲ. ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶ ಬೇರೆ ಇದೆ. ಬಂದ್ ಮಾಡಿದ್ರೆ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ನೀವು ಆಲೋಚನೆ ಮಾಡಬೇಕು. ಅದರಿಂದ ಬಂದ್ ಆದೇಶ ಹಿಂಪಡಿಬೇಕು ಅಂತ ಸಿಎಂ ಹೇಳಿದ್ದಾರೆ. ಇತ್ತ ಕಾವೇರಿ ಜಲ ವಿವಾದದಲ್ಲಿ ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ತಮಿಳುನಾಡು ನಿರ್ಧಾರ ಮಾಡಿದೆ. ನಮಗೆ ಸಿಗಬೇಕಾದ ಕಾವೇರಿ ನೀರನ್ನ ಸುಪ್ರೀಂ ಕೋರ್ಟ್ ಮೂಲಕವೇ ಪಡಿತೀವಿ ಅಂತ ತಮಿಳುನಾಡು ಕಾನೂನು ಸಚಿವ CTR ನಿರ್ಮಲ್ ಕುಮಾರ್ ಹೇಳಿದ್ದಾರೆ. ಸಮಿತಿಯ ಆದೇಶ ಇದ್ರೂ ಕರ್ನಾಟಕ ನೀರು ಬಿಡೋಕೆ ನಿರಾಕರಿಸ್ತಾ ಇದೆ, ಇಲ್ಲಿ ರಾಜಕೀಯ ಮಾಡ್ತಾ ಇದೆ. ಹೀಗಾಗಿ ನಮ್ಮ ರೈತರ ಹಿತಾಸಕ್ತಿ ರಕ್ಷಣೆಗೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಎಂ ವಿಜಯ್ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ತಮಿಳುನಾಡು ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಕಾವೇರಿ ಜಲ ವಿವಾದದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ನಡೆಸಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ, ಡಿಜಿಪಿ ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ರು. ತಮಿಳುನಾಡಿಗೆ ಯಾವುದೇ ಹೆಚ್ಚುವರಿ ನೀರು, ಕಾವೇರಿ ನೀರನ್ನು ನಾವು ಬಿಟ್ಟಿಲ್ಲ, ಸಹಜವಾಗಿ ಹರಿದು ಹೋಗೋ ನೀರು ಮಾತ್ರ ತಮಿಳುನಾಡಿಗೆ ಹೋಗ್ತಾ ಇದೆ ಅಂತ ಸಿಎಂ ಹೇಳಿದ್ದಾರೆ. ಹಾಗೆ ತಮಿಳುನಾಡು ಸಿಎಂ ವಿಜಯ್ ಅವರ ಬೆಂಗಳೂರು ಭೇಟಿಯನ್ನ ಸಿಎಂ ಮುಂದೂಡಿಕೆ ಮಾಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ಮೀಟಿಂಗ್ ಮಾಡೋಣ ಅಂತ ತಮಿಳುನಾಡು ಸಿಎಂ ಕಚೇರಿಯಿಂದ ನಮಗೆ ಕಾಲ್ ಬಂದಿತ್ತು. ಆದ್ರೀಗ ಕಾವೇರಿ ಆದೇಶದಿಂದಾಗಿ ವಾತಾವರಣ ಸರಿಯಿಲ್ಲ, ಹೀಗಾಗಿ ಭೇಟಿ ಮುಂದೂಡಿ ಅಂತ ತಮಿಳುನಾಡು ಸಿಎಂಗೆ ಮನವಿ ಮಾಡಿದ್ದೀನಿ ಅಂತ ಡಿಕೆ ಹೇಳಿದ್ದಾರೆ. 2 ರಾಜ್ಯಗಳ ನಡುವೆ ಕಹಿ ಭಾವನೆ ಬೇಡ, ಸೌಹಾರ್ದಯುತ ವಾತಾವರಣ ಇರಲಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಭಾನುವಾರ ಸರ್ವ ಪಕ್ಷಗಳ ಸಭೆ ಮುಗಿಯುವವರೆಗೂ ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವಿಪಕ್ಷಗಳ ಸಲಹೆ ಪಡೆದು ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇತ್ತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಖಂಡಿಸಿ ಮಂಡ್ಯದ KRS ಬಳಿ ಬಿಜೆಪಿ ಕೂಡ ಪ್ರತಿಭಟಿಸಿದೆ. ಮಾಜಿ ಸಿಎಂ BSY, ಮಾಜಿ ಸಂಸದೆ ಸುಮಲತಾ ಅಂಬರೀಶ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್ ಅವರು, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಪಾಲ್ಗೊಂಡಿದ್ರು. ಇನ್ನು ಇಷ್ಟೆಲ್ಲ ಆದರೂ ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ಬಿಡುವಂತೆ ಸೂಚಿಸಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನೇ ಪ್ರಾಧಿಕಾರ ಈಗ ಎತ್ತಿ ಹಿಡಿದಿದೆ. ಇತ್ತ ಮಿಡಲ್ ಈಸ್ಟ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ PM ಮೋದಿ ಗುರುವಾರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ನಲ್ಲಿ ಏನೇನ್ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಾಗಿದೆ. ಮುಖ್ಯವಾಗಿ ದೇಶದ ಇಂಧನ ಭದ್ರತೆ ಬಗ್ಗೆ ಚರ್ಚೆ ಮಾಡಿ ರಸಗೊಬ್ಬರ ಪೂರೈಕೆ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಹಾಗೆ ಯುದ್ಧ ಪೀಡಿತ ಪ್ರದೇಶದಲ್ಲಿರೋ ಭಾರತೀಯರ ರಕ್ಷಣೆ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ. ಸಭೆಯಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಹಾಜರಾಗಿ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೇಶದಲ್ಲಿ LPG, LNG ಹಾಗೂ ಕಚ್ಚಾ ತೈಲ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ರಿಫೈನರಿಗಳು 100%ಕ್ಕೂ ಅಧಿಕ ಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಿವೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು PM ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಮಾಡಲಾಗಿದೆ. PM ಕಿಸಾನ್ ಯೋಜನೆಯನ್ನ ಮುಂದಿನ 5 ವರ್ಷಗಳ ಕಾಲ ಮತ್ತೆ ಕಂಟಿನ್ಯೂ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ 5 ವರ್ಷಕ್ಕೆ ಬರೋಬ್ಬರಿ 3,15,000 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡೋಕೆ ಪ್ಲಾನ್ ಮಾಡಲಾಗಿದೆ. ಹಾಗೆ ಕ್ಯಾಬಿನೆಟ್ ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಸ್ಕೀಮ್ ಅಡಿಯಲ್ಲಿ 5,000 ಮೆಗಾವ್ಯಾಟ್ ತೇಲುವ ಸೌರ ವಿದ್ಯುತ್ ಉತ್ಪಾದನೆಗೆ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಸದ್ಯ ದೇಶದಲ್ಲಿ ಇದರ ಸಾಮರ್ಥ್ಯ 700 ಮೆಗಾವ್ಯಾಟ್ ಇದ್ದು ಇದನ್ನ 7 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ಮೆಗಾ ಪ್ರಾಜೆಕ್ಟ್ ಮುಂದಿನ 5 ವರ್ಷಗಳ ಕಾಲ ಜಾರಿಗೆ ಬರುತ್ತೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 5,070 ಕೋಟಿ ರೂಪಾಯಿಗಳ ಬಜೆಟ್ ಮೀಸಲಿಟ್ಟಿದೆ. ಹಾಗೆ ಕೇಂದ್ರ ಕ್ಯಾಬಿನೆಟ್ ಖೇಲೋ ಇಂಡಿಯಾ ಯೋಜನೆಗೆ ಅದರ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರೊಂದಿಗೆ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ಕೊಡುವ ನೆರವನ್ನ ಕೂಡ ಹೆಚ್ಚಿಸಿದೆ. 2026-27ನೇ ಸಾಲಿನಿಂದ 2030-31ರವರೆಗೆ ಈ ಯೋಜನೆಗಳಿಗೆ ಬರೋಬ್ಬರಿ 36,441 ಕೋಟಿ ರೂಪಾಯಿ ಬಜೆಟ್ ಮೀಸಲಿಟ್ಟಿದೆ. ಹಳ್ಳಿಗಳು ಹಾಗೂ ಶಾಲೆಗಳಿಂದ ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸೋ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಅತ್ತ ಮಿಡಲ್ ಈಸ್ಟ್ ಸಂಘರ್ಷದಿಂದ ಜಾಗತಿಕ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಿರೋ ಹೊತ್ತಲ್ಲಿ ದೇಶದ ಇಂಧನ ಭದ್ರತೆಗಾಗಿ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. PM ಮೋದಿ ನೇತೃತ್ವದ ಕೇಂದ್ರ ಕ್ಯಾಬಿನೆಟ್ ಸಮುದ್ರ ಮಂಥನ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಮುದ್ರದ ಆಳದ ಇಂಧನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋಕೆ ಪ್ರಯತ್ನ ಪಡೋದು ಮುಖ್ಯ ಉದ್ದೇಶ. ಇದಕ್ಕಾಗಿ 84,000 ಕೋಟಿ ರೂಪಾಯಿ ಸುರಿತಾ ಇದ್ದಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಯಲ್ಲಿ ಈ ಸ್ಕೀಮ್ ಜಾರಿಗೆ ಬರುತ್ತೆ. 2030-31 ಹಣಕಾಸು ವರ್ಷದವರೆಗೂ ಈ ಯೋಜನೆ ಅನುಷ್ಠಾನಗೊಳ್ಳುತ್ತೆ. ಈ ಸಮುದ್ರ ಮಂಥನ ಯೋಜನೆಯಿಂದ ದೇಶದ ತೈಲ ಮೀಸಲು ಬರೋಬ್ಬರಿ 600 ಮಿಲಿಯನ್ ಮೆಟ್ರಿಕ್ ಟನ್ಗೂ ಹೆಚ್ಚಾಗೋ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಸದ್ಯ ಭಾರತ ತನ್ನ ತೈಲ ಅಗತ್ಯತೆಗಾಗಿ ಬರೋಬ್ಬರಿ 88-90% ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರ. ಇನ್ನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು ಮತ್ತು ಕೇರಳದ ಬ್ಯೂಟಿಫುಲ್ ಪ್ಲೇಸಸ್ ಹಾಗೂ ಭಕ್ತಿಯ ಈ ಸ್ಥಳಗಳಿಗೆ 7 ಸ್ಯಾಂಡ್ಸ್ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ನಿಮಗೆ ₹1 ಕೂಡ ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಪ್ರಧಾನಮಂತ್ರಿ ಮೋದಿ ಹೋಗ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ 2027ರ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಗೆ PM ಮೋದಿ ಅವರನ್ನ ಆಹ್ವಾನಿಸೋ ಸಿಗ್ನಲ್ ಅನ್ನ ಪಾಕಿಸ್ತಾನ ಕೊಟ್ಟಿದೆ. ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಇನ್ವಿಟೇಷನ್ ನಾವು ಕೊಡ್ತೀವಿ ಅಂತ ಪಾಕ್ ವಿದೇಶಾಂಗ ಇಲಾಖೆ ಹೇಳಿದೆ. ಭಾರತ ಸೇರಿ ಎಲ್ಲ 10 ಸದಸ್ಯ ರಾಷ್ಟ್ರಗಳಿಗೂ ಆಹ್ವಾನ ಅಂತ. ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಮೆಂಬರ್ ಭಾರತ, ಪಾಕ್, ಚೈನಾ, ರಷ್ಯಾ ಸೇರಿಟ್ಟು 10 ರಾಷ್ಟ್ರಗಳಿವೆ. 2001ರಲ್ಲಿ ಶುರುವಾದ ಈ ಒಕ್ಕೂಟ ಯುರೇಷಿಯಾ ಭಾಗದಲ್ಲಿ ಶಾಂತಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನ ಹೊಂದಿದೆ. ಏನೋ ಕಳೆದ ವಾರ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಯುವತಿಯೊಬ್ಬರು ಪ್ರಧಾನಿ ಮೋದಿ ಅವರ ವಿರುದ್ಧ ನಿಂದನೀಯ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು. ಇದೀಗ ಆ ಯುವತಿ ವಿರುದ್ಧ 0 FIR ದಾಖಲಾಗಿದೆ. 0 FIR ಅಂದ್ರೆ ಅಪರಾಧ ನಡೆದ ಸ್ಥಳದ ವ್ಯಾಪ್ತಿಗೆ ಸೇರದ ದೇಶದ ಯಾವುದೇ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಿಸಬಹುದಾದ FIR. ನಂತರ ಆ FIR ಅನ್ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಉತ್ತರ ಪ್ರದೇಶದಲ್ಲಿ ಆ ಯುವತಿ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ವಕ್ತಾರ ಸೌರವ್ ದಾಸ್ ಕಿಡಿಕಾರಿದ್ದಾರೆ. ಯುವತಿ ಯೂಸ್ ಮಾಡಿರೋ ಪದಗಳು ಅವಹೇಳನಕಾರಿಯಾಗಿದ್ರೆ ಯಾರಿಗೆ ಅಪಮಾನ ಆಗಿದ್ಯೋ ಅವರೇ ಮುಂದಾಗಿ ಮಾನನಷ್ಟ ಕೇಸ್ ಹಾಕಬಹುದಲ್ವಾ. ಪ್ರತಿಭಟನಾಕಾರರು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಅವರ ವಿರುದ್ಧ ಪೊಲೀಸ್ ಮತ್ತು ಕ್ರಿಮಿನಲ್ ಕಾನೂನು ಕ್ರಮ ಬಳಸಬಾರದು ಅಂತ ಸಿಜೆಪಿಯ ಸೌರವ್ ದಾಸ್ ಹೇಳಿದ್ದಾರೆ. ಅಲ್ಲದೆ 50% ಲೋಕಸಭಾ ಸಂಸದರ ವಿರುದ್ಧ ಕ್ರಿಮಿನಲ್ ಕೇಸಸ್ ಇವೆ. ಇಂಥ ಸಂಸದರು ಬಿಜೆಪಿಯಲ್ಲಿ 100 ಜನ ಇದ್ದಾರೆ. ಪೊಲೀಸರು ಅವ್ರ ಮೇಲೆ ಫೋಕಸ್ ಮಾಡಲಿ, ಯುವ ಜನತೆಗೆ ಕಿರುಕುಳ ಕೊಡೋದು ನಿಲ್ಲಬೇಕು ಅಂತ ಕಾಕ್ರೋಚ್ ಪಾರ್ಟಿ ಹೇಳಿದೆ. ಮತ್ತೊಂದು ಕಡೆ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮಾತನಾಡಿದ್ದಾರೆ. ಸೋನಂ ವಾಂಗ್ಚುಕ್ ಮತ್ತು ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಚಳುವಳಿ ಯಾವತ್ತಿಗೂ ಕೂಡ ಅವರ ತ್ಯಾಗವನ್ನ ಮರೆಯೋದಿಲ್ಲ. ದೃಷ್ಟಿಕೋನಗಳು ಒಂದೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಸಿಬಿಐ ಮುಖ್ಯಸ್ಥ ಪ್ರವೀಣ್ ಸೂದ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಉಗ್ರರನ್ನ ಎದುರಿಸುವುದಕ್ಕಿಂತ ನಮ್ಮದೇ ಜನರ ಹೋರಾಟಗಳನ್ನ ನಿಭಾಯಿಸುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಸಿಆರ್ಪಿಎಫ್ ನ 88ನೇ ರೈಸಿಂಗ್ ಡೇ ಇವೆಂಟ್ ನಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬಂಡುಕೋರನ್ನ ಎದುರಿಸುವುದು ಸುಲಭ ಅನ್ಸುತ್ತೆ, ಆದರೆ ನಮ್ಮದೇ ಜನರ ಮೇಲೆ ಬಲಪ್ರಯೋಗ ಮಾಡೋದು ತುಂಬಾನೇ ಕಷ್ಟದ ಕೆಲಸ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿಲ್ಲಿ ಪ್ರತಿಭಟನೆ, ಕಾಕ್ರೋಚ್ ಪ್ರತಿಭಟನೆ ಅದಾದಾಗ ಅಲ್ಲಾಗಿರುವಂತಹ ಘರ್ಷಣೆ, ಅಲ್ಲಾಗಿರುವಂತಹ ಬಲಪ್ರಯೋಗ, ಪೊಲೀಸ್ ಬಲಪ್ರಯೋಗ, ಇದೆಲ್ಲದರ ಬ್ಯಾಕ್ ಡ್ರಾಪ್ ನಲ್ಲಿ ಚರ್ಚೆ ನಡೀತಿರೋ ಟೈಮ್ ನಲ್ಲಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳಿಗೂ ಕೂಡ ಅಷ್ಟು ಸುಲಭ ಇಲ್ಲ ಇದು ಆ ರೀತಿ ಮಾಡೋದು, ಬಲಪ್ರಯೋಗ ಮಾಡೋದು.
ಕಳ್ಳರ ಮೇಲೆ, ಉಗ್ರರ ಮೇಲೆ ಅವೆಲ್ಲ ಈಸಿ ಆಗಿ ಆಕ್ಚುಲಿ ನಮಗೆ, ನಮ್ಮದೇ ಜನರ ಮೇಲೆ, ನಾಗರಿಕರ ಮೇಲೆ ನಮಗೆ ತುಂಬಾ ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಕಾಕ್ರೋಚ್ ಪ್ರೊಟೆಸ್ಟ್ ವೇಳೆ ನಡೆದ ಗಲಾಟೆಯಲ್ಲಿ ಗಾಯಗೊಂಡಿದ್ದ ಪೊಲೀಸರ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಪ್ರತಿಭಟನಾಕಾರರ ಗುಂಪು ಕೆಲವರು ನನ್ನ ತಂದೆಯನ್ನು ಎಳೆದಾಡಿ ಮನಬಂದಂತೆ ಹೊಡೆದಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಒಬ್ಬರ ಪುತ್ರಿ ಕಣ್ಣೀರು ಹಾಕಿದ್ದಾರೆ. ಅವ್ರ ತಲೆಗೇಟಾಗಿ 4 ಗಂಟೆಗಳ ಕಾಲ ಪ್ರಜ್ಞೆ ತಪ್ಪಿತ್ತು. ಅವರ ಯೂನಿಫಾರ್ಮ್ ಪೂರ್ತಿ ಒದ್ದೆಯಾಗಿ ಹೋಗಿತ್ತು, ಗಾಯ ಆಗಿ ರಕ್ತ ಬಂದು. ಆ ದೃಶ್ಯ ನೋಡಿ ತುಂಬಾ ನೋವಾಯಿತು ಅಂತ ಹೇಳಿದ್ದಾರೆ. ಹಾಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ನೆಪದಲ್ಲಿ ಪೊಲೀಸರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಮಾಯಕ ವಿದ್ಯಾರ್ಥಿಗಳನ್ನ ಮಾತ್ರ ಹಿನ್ನೆಲೆಯನ್ನು ಪರಿಶೀಲಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಉಳಿದವ್ರ ಮೇಲೆ, ಕ್ರಿಮಿನಲ್ಸ್ ಮೇಲೆ ಆಕ್ಷನ್ ಆಗಬೇಕು ಅಂತ ಗಾಯಗೊಂಡ ಅಧಿಕಾರಿಗಳ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಇನ್ನು ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಸಂಸತ್ನ 2 ಸದನಗಳಲ್ಲೂ ಪಾಸ್ ಆದ ಬೆನ್ನಲ್ಲೇ ಪಿಎಂ ಮೋದಿ ಮತ್ತೊಂದು ವಿಡಿಯೋ ಸಂದೇಶವನ್ನ ಬಿಡುಗಡೆ ಮಾಡಿದ್ದಾರೆ. ಪೇಪರ್ ಲೀಕ್ ಮಾಫಿಯಾ ಮತ್ತು ಮಕ್ಕಳ ಭವಿಷ್ಯದೊಂದಿಗೆ ಆಟ ಆಡೋರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಮ್ಮ ಕಮಿಟ್ಮೆಂಟ್ ಇದೆ ಇದರಲ್ಲಿ ಅಂತ ಹೇಳಿ ಪಿಎಂ ಮೋದಿ ಮತ್ತೊಮ್ಮೆ ಈ ಹಿಂದೆ 2-3 ವಿಡಿಯೋ ಬಿಟ್ಟಿದ್ರಲ್ಲ, ಅವರು ಶಾರ್ಟ್ ವಿಡಿಯೋ ಕ್ಲಿಪ್ ಮಾಡಿ ಹೇಳಿದ್ರಲ್ಲ, ಅದೇ ರೀತಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಏನೋ ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೀವಾವಧಿ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಅಲ್ಲದೆ ದೋಷಿ ಅಂತ ಕೆಳ ಹಂತದ ಕೋರ್ಟ್ ಕೊಟ್ಟ ತೀರ್ಪಿಗೂ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. 5 ಲಕ್ಷ ರೂಪಾಯಿ ಬಾಂಡ್ ಹಾಗೂ ಶ್ಯೂರಿಟಿ ಕೊಡುವಂತೆ ಆದೇಶ ಮಾಡಿದೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗಬಾರದು ಅಂತ ಹೇಳಿದೆ. ಇವ್ರ ಜೊತೆ ಕೇಸ್ನಲ್ಲಿದ್ದ ಇತರ 10 ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ಅಂದಹಾಗೆ ಇದೇ ಏಪ್ರಿಲ್ನಲ್ಲಿ ಬೆಂಗಳೂರು ವಿಶೇಷ ಕೋರ್ಟ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಕೋರ್ಟ್ ಶಿಕ್ಷೆ ಕೊಟ್ಟಿದ್ದರಿಂದ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಕೂಡ ರದ್ದಾಗಿತ್ತು. ಇತ್ತ ಬಾಂಗ್ಲಾದಿಂದ ಗಡಿಪಾರಾದ ಲೇಖಕಿ ತಸ್ಲಿಮಾ ನಸ್ರಿನ್ 2 ದಶಕಗಳ ನಂತರ ಕೋಲ್ಕತ್ತಾಗೆ ವಾಪಸ್ಸಾಗಿದ್ದಾರೆ. ಕೋಲ್ಕತ್ತಾಗೆ ಬಂದಿರೋದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. 2007ರಲ್ಲಿ ಇವರ ದ್ವಿಖಂಡಿತೋ ಪುಸ್ತಕ ವಿರೋಧಿಸಿ ಪ್ರತಿಭಟನೆ ನಡೆದಿದ್ದಕ್ಕೆ ಅಂದಿನ ಪಶ್ಚಿಮ ಬಂಗಾಳ ಸರ್ಕಾರ ಇವರನ್ನ ದಿಲ್ಲಿ ಕಳಿಸಿತ್ತು. ಆ ನಂತರ ಅವರು ಅಲ್ಲಿಂದಲೇ ವಿದೇಶಕ್ಕೆ ಹೋಗಿದ್ರು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಇವರು ಲಜ್ಜಾ ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ಇದಕ್ಕೂ ಮುಸ್ಲಿಂ ಮೂಲಭೂತವಾದಿಗಳು ಇವರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಹೀಗಾಗಿ 1994ರಲ್ಲೇ ಬಾಂಗ್ಲಾ ಬಿಟ್ಟು ಭಾರತ ಸೇರಿ ಹಲವು ರಾಷ್ಟ್ರಗಳಲ್ಲಿ ಆಶ್ರಯ ಪಡ್ಕೊಂಡು ಇವರು ದೇಶಭ್ರಷ್ಟರಾಗಿ ಓಡಾಡ್ತಿದ್ದಾರೆ. ಇತ್ತ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ VN ಶರ್ಮಾ ನಿಧನರಾಗಿದ್ದಾರೆ. 96 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. 1988ನಿಂದ 1990ವರೆಗೆ ಅವರು ಆರ್ಮಿ ಚೀಫ್ ಆಗಿದ್ರು. ಇವರು ದೇಶದ ಮೊದಲ ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರಾಗಿದ್ದ ಮೇಜರ್ ಸೋಮನಾಥ್ ಶರ್ಮಾ ಅವರ ಸಹೋದರ. ಮಿಲಿಟರಿ ಪರಂಪರೆಯ ಫ್ಯಾಮಿಲಿ. ಇದ ಪಶ್ಚಿಮ ಬಂಗಾಳದಲ್ಲಿ ಶಂಕಿತ ಜೈಷ್ ಉಗ್ರನೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಇದನ್ನ ಹಮೀಂ ಮಂಡಲ್ ಅಂತ ಗುರುತಿಸಲಾಗಿದೆ. ಇನ್ನು ಮಧ್ಯಪ್ರದೇಶದ ಧಾರ್ನಲ್ಲಿರೋ ಬೋಧ್ ಶಾಲಾ ಸಂಕೀರ್ಣ ವಿವಾದ ಸಂಬಂಧ ಸುಪ್ರೀಂ ಕೋರ್ಟ್ ಮತ್ತೊಂದು ಮಹತ್ವದ ಆದೇಶ ನೀಡಿದೆ. ಬೋಧ್ ಶಾಲಾ ಸಂಕೀರ್ಣ ಸಮೀಪದಲ್ಲಿರೋ ಕಮಲ್ ಮೌಲಾ ದರ್ಗಾದ ಆವರಣದಲ್ಲಿ ಮುಸ್ಲಿಂ ಕಡೆಯವರು ನಮಾಜ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಜಾಗದಲ್ಲಿ ಪ್ರತಿ ಶುಕ್ರವಾರ ಮುಸ್ಲಿಮರಿಗೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ನಮಾಜ್ ಮಾಡೋಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಸರ್ಕಾರಕ್ಕೆ ಹೇಳಿದೆ. ಈ ವಿವಾದಿತ ಬೋಧ್ ಶಾಲಾ ಸಂಕೀರ್ಣ ದೇವಿ ಸರಸ್ವತಿ ಅವರಿಗೆ ಅರ್ಪಿಸಲಾದ ದೇವಸ್ಥಾನ ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಮೇ 15ನೇ ತಾರೀಕು ತೀರ್ಪು ಕೊಟ್ಟಿತ್ತು. ಹಾಗೆ ಇಲ್ಲಿ ಮುಸ್ಲಿಮರು ಶುಕ್ರವಾರ ನಮಾಜ್ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿತ್ತು. ಇದನ್ನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಏನೋ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಹಾಗೂ ಇಸ್ರೋ ಸೇರಿ ಒಟ್ಟು 746 ಪೋಸ್ಟ್ಗಳಿಗೆ ವೇಕೆನ್ಸಿ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 336 ರೆಗ್ಯುಲರ್ ಪೋಸ್ಟ್ಗಳಾದರೆ ಇನ್ನು 410 ಅಪ್ರೆಂಟಿಸ್ಶಿಪ್ ಪೋಸ್ಟ್ಗಳಾಗಿವೆ. ಜುಲೈ 27ರಿಂದ 29 ಒಳಗಡೆ ರಿಲೀಸ್ ಆಗಿರೋ 3 ನೋಟಿಫಿಕೇಶನ್ಗಳ ಪ್ರಕಾರ 336 ರೆಗ್ಯುಲರ್ ಹುದ್ದೆಗಳಲ್ಲಿ 244 ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳಿವೆ. ಅಂದರೆ ಅಸಿಸ್ಟೆಂಟ್ಸ್, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಸ್, UDC ಹಾಗೂ ಸ್ಟೆನೋಗ್ರಾಫರ್ಸ್ ತರಹದ ಪೋಸ್ಟ್ಗಳನ್ನು ICRB ಮೂಲಕ ಭರ್ತಿ ಮಾಡ್ತಿದ್ದಾರೆ. ಉಳಿದ 92 ಪೋಸ್ಟ್ಗಳು ಲೆವೆಲ್ 10 ಪೇ ಮ್ಯಾಟ್ರಿಕ್ಸ್ನ ಸೈಂಟಿಸ್ಟ್ ಮತ್ತು ಎಂಜಿನಿಯರ್ ಹುದ್ದೆಗಳಾಗಿವೆ. ಹಾಗೆ 2026-27ನೇ ಸಾಲಿನ 410 ಅಪ್ರೆಂಟಿಸ್ಶಿಪ್ ವೇಕೆನ್ಸಿ ಕೂಡ ಅನೌನ್ಸ್ ಆಗಿದ್ದು, ಇದರಲ್ಲಿ 220 ಗ್ರಾಜ್ಯುಯೇಟ್ಸ್, 120 ಟೆಕ್ನಿಷಿಯನ್ಸ್ ಹಾಗೂ 70 ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಹುದ್ದೆಗಳಿವೆ. ಇನ್ನು ಬಿಜೆಪಿ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಶಹಜಾದ್ ಪೂನಾವಾಲಾ, ನೀವು ನೋಡಿರ್ಬೋದು ಟಿವಿದೆಲ್ಲ ಬಂದು ಪಾರ್ಟಿನ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ಶಹಜಾದ್ ಪೂನಾವಾಲಾ ವೈಯಕ್ತಿಕ ಕಾರಣ ಕೊಟ್ಟು ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು 2020ರ ದಿಲ್ಲಿ ಗಲಭೆ ವೇಳೆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿ ಅಂಕಿತ್ ಶರ್ಮಾ ಹತ್ಯೆ ಕೇಸ್ನಲ್ಲಿ ದಿಲ್ಲಿಯ ಕರ್ಕರ್ಡೂಮಾ ಕೋರ್ಟ್ ಪ್ರಕರಣದ ಪ್ರಮುಖ ಆರೋಪಿ ಆಮ್ ಆದ್ಮಿ ಪಾರ್ಟಿಯ ಮಾಜಿ ನಾಯಕ ತಾಹಿರ್ ಹುಸೇನ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶ ಹೊರಡಿಸಿದೆ. ಇನ್ನು ವಾರದ ಕಡೆಯ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 166 ಪಾಯಿಂಟ್ಸ್ ಅಥವಾ
0.21% ರೈಸ್ ಆಗಿ 78,094ಕ್ಕೆ ತಲುಪಿದೆ. ನಿಫ್ಟಿ 66 ಪಾಯಿಂಟ್ಸ್ ಅಥವಾ 0.27% ರೈಸ್ ಆಗಿ 24,383ಕ್ಕೆ ರೀಚ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕೂಡ ಗ್ರೀನ್ ನಲ್ಲೇ ಇದ್ವು. ಇದಕ್ಕೆ ಮುಖ್ಯ ಕಾರಣ Q1 ಅರ್ನಿಂಗ್ಸ್ ನಿರೀಕ್ಷೆಗಿಂತ ಬೆಟರ್ ಇರೋದು. ಆದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಕಚ್ಚಾ ತೈಲ ಬೆಲೆಯಲ್ಲಿ ವಾಲಟಿಲಿಟಿ ಹಾಗೇ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ತುಂಬ ಏನು ಕಮ್ಮಿ ಆಗಿಲ್ಲ, $89-90 ಆಸುಪಾಸಲ್ಲಿತ್ತು. ಹೀಗಾಗಿ ಜಾಸ್ತಿ ಏನು ಮೊಮೆಂಟಮ್ ಕಾಣಲಿಲ್ಲ, ಗ್ರೀನಲ್ಲಿ ಎಂಡ್ ಆಗಿದೆ ಅಷ್ಟೇ. ಬಜಾಜ್ ಫಿನಾನ್ಸ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಬಜಾಜ್ ಫಿನ್ಸರ್ವ್, ಟಾಟಾ ಸ್ಟೀಲ್, ಅದಾನಿ ಪೋರ್ಟ್ಸ್, ರಿಲಯನ್ಸ್, BL ಲಾಭ ಮಾಡಿಕೊಂಡಿವೆ. ಆದರೆ ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ICICI ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ಪವರ್ ಗ್ರಿಡ್ ನಷ್ಟ ಅನುಭವಿಸಿವೆ. BSEನಲ್ಲಿ ಒಟ್ಟು 2,568 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,653 ಸ್ಟಾಕ್ಸ್ ರೆಡ್ನಲ್ಲಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 15 ಪೈಸೆ ಏರಿಕೆಯಾಗಿ $95.35 ಆಗಿದೆ. ಇನ್ನು ಸ್ನೇಹಿತರೆ, Q1 ರಿಸಲ್ಟ್ಸ್ ವಿಚಾರಕ್ಕೆ ಬಂದರೆ ಸಾಕಷ್ಟು ಕಂಪನಿಗಳದ್ದು ರಿಸಲ್ಟ್ಸ್ ಬಂದಿವೆ. ನಾವು ಅದನ್ನು ಇವತ್ತು ಹೇಗೋ ಮೆಂಬರ್ ಓನ್ಲಿ ಬಿಸ್ನೆಸ್ ಕೂಡ ಇರೋದ್ರಿಂದ ವೀಕೆಂಡ್ನಲ್ಲಿ ಅದರಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದೀವಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಕೇವಲ ಬಿಸ್ನೆಸ್ ಅಂತಲ್ಲ ಸ್ನೇಹಿತರೆ, ಇನ್ನು ಸಾಕಷ್ಟು ಹಲವಾರು ವ್ಯಕ್ತಿತ್ವ ವಿಕಸನದ ವಿಡಿಯೋಸ್ ಕೂಡ ಅದರಲ್ಲಿ ಬರ್ತಾ ಇದ್ದಾವೆ, ಎಲ್ಲವನ್ನು ನೋಡ್ಬೋದು ನೀವು. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $524 ಕಮ್ಮಿಯಾಗಿ 1,42,860 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $480 ಕಮ್ಮಿಯಾಗಿ 1,30,860 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $370 ಕಮ್ಮಿಯಾಗಿ 2,18,295 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಸೇರ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.